ಮನಸ್ಸು ಬೇಸರಗೊಂಡು ಮದ್ಯಪಾನದತ್ತ ಮನಸ್ಸನ್ನು ಕೆರಳಿಸುವ ಸನ್ನಿವೇಶವನ್ನು ಈಗ ನೋಡೋಣ. ಆಫೀಸ್ಗೆ ಹೋಗಲ್ವಾ ಇವತ್ತು? ಅಯ್ಯೋ, ಆಫೀಸಿಗೆ 3 ದಿನ ರಜಾ ಕೊಟ್ಟಿದ್ದಾರೆ. ಟೈಮ್ ಪಾಸ್ ಮಾಡೋದು ಹೆಂಗೆ ಅಂತಾನೆ ಗೊತ್ತಾಯ್ತಿಲ್ಲ ಕಣೆ. ಮೊದ್ಲು ಎದ್ದೇಳಿ, ಕಾಫಿ ಕುಡೀರಿ, ಸ್ನಾನ ಮಾಡಿ, ಟಿವಿ ನೋಡಿ, ಬುಕ್ಸ್ ಓದಿ. ಆದ್ರೆ ಮನೆಯಿಂದ ಆಚೆ ಮಾತ್ರ ಹೋಗ್ಬೇಡಿ. ಏಯ್, ನಾನು ಮನೆಯಿಂದ ಆಚೆ ಹೋಗ್ಬೇಡಿ ಅಂತ ಹೇಳಿ ಹಿಂಗೇನೆ ರೆಡಿಯಾಗಿ ನಿಂತಿದ್ದೆಲ್ಲ. ಹೌದು ರೀ, ನಮ್ ಫ್ರೆಂಡ್ ರಿಸೆಪ್ಷನ್ ಇದೆ, ಹೋಗ್ಬೇಕು ಅಂತ. ಹೇಗೂ ಮಕ್ಳು ಸ್ಕೂಲಿಗೆ ಹೋಗಿದ್ದಾರೆ, ಅವ್ರು ಬರೋಷ್ಟ್ರಲ್ಲಿ ಬಂದ್ಬಿಡೋಣ ಅಂತ. ಮಕ್ಳಿಲ್ವಾ? ಮಕ್ಳು ಸ್ಕೂಲ್ಗೆ ಹೋಗೋದ್ ಬೇಡ್ವಾ? ನಿಮಗ ಆಫೀಸ್ ರಜಾ ಅಂತ ಅವ್ರಿಗೂ ಸ್ಕೂಲ್ ರಜಾ ಕೊಡಕ್ಕಾಗತ್ತಾ? ಸರಿ, ನೀ ಯಾವಾಗ ಹೊಡ್ತೀಯಮ್ಮ? ಈಗ ಹೊರಡ್ತೀನ್ರಿ. ಅಡಿಗೆ ಮನೆಯಲ್ಲಿ ತಿಂಡಿ ರೆಡಿ ಮಾಡಿಟ್ಟಿದೀನಿ, ತಿನ್ಬಿಡಿ. ಬಾಗ್ಲ ಹಾಕೊಳ್ಳಿ, ಎಲ್ಲೂ ಆಚೆ ಹೋಗ್ಬೇಡಿ. ಏನು ಮಾಡಲಿ? ಇಲ್ಲ, ನಾನು ಕುಡಿಯಲ್ಲ. ನಾನು ಅದನ್ನೆಲ್ಲ ಬಿಟ್ಬಿಟ್ಟಿದ್ದೀನಿ. ಹಾಲಿಡೇಸ್ನ ಸ್ವಲ್ಪ ಕುಡಿದ್ರೆ ಏನೂ ಆಗಲ್ಲ. ಒಂದ್ಸಾರಿ ಬಿಟ್ಮೇಲೆ ಮತ್ತೆ ಕುಡಿಬಾರ್ದು. ಮತ್ತೆ ರಜಾ ಹೇಗೆ ಕಳೆಯೋದು? ಹೇಗೆ ಅಂದ್ರೆ ಹಾಗೆ